ನಮಸ್ಕಾರ ಎಲ್ರಿಗೂ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ವೇಳಾಪಟ್ಟಿನ ಬಿಟ್ಟಿದ್ದಾರೆ. ಅದು ಏನಂತ ನಾವು ನೋಡೋಣ ಇವಾಗ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಗ್ರೂಪ್ ಎ ಬಿ ಹುದ್ದೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ನಡೆಸುವ ಸಂಬಂಧಪಟ್ಟ ಪರೀಕ್ಷಾ ವೇಳಾಪಟ್ಟಿನ ನಾವು ನೋಡೋಣ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಯಾರಿಗೆಲ್ಲ ಅಪ್ಲೈ ಆಗಲ್ಲ ಅನ್ನೋದನ್ನ ನೋಡುತ್ತವನ. ನೋಡಿ, ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 20/5/2026 ಅಧಿಸೂಚನೆ ಹೊರಡಿಸಿ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಮತ್ತು ದಿನಾಂಕ 5/6/2026 ಪತ್ರಿಕಾ ಪ್ರಕಟಣೆಯಂತೆ ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ 102/7/2022 ದಿನಾಂಕ 18/3/2025 ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಂದರೆ ಕಲಿತರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಿರುವ ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತೆ ಅಂತ ಕೇಳಿದರೆ, ನೋಡಿ, SSLC ಅಥವಾ ತಸ್ತಮಾನದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಕಡ್ಡಾಯ ಪೇಪರನ್ನು ಕನ್ನಡ ಭಾಷೆಯಾಗಿ ಪ್ರಥಮ ಮತ್ತು ದ್ವಿತೀಯ ಓದಿದ್ದರೆ ಅವರಿಗೆ ವಿನಾಯಿತಿ ಇರುತ್ತೆ. ಹಾಗೆ ಈ ಹಿಂದೆ ನಡೆಸಿದಂಥ ಪ್ರಾಧಿಕಾರ KA ಆಗಲಿ KPSC ಆಗಲಿ ಅವರು ಕನ್ನಡ ಕಡ್ಡಾಯ ಪತ್ರವನ್ನು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಡೆಸಿದ್ರೆ ಅದರಲ್ಲಿ ನೀವು ತೇರ್ಗಡೆಯಾಗಿದ್ದರೆ ನಿಮಗೂ ಕೂಡ ವಿನಾಯಿತಿ ಇರುತ್ತೆ. ಯಾರು ಈ ಪ್ರಥಮ ಅಥವಾ ದ್ವಿತೀಯ ಅಧ್ಯಯನ ಮಾಡಿಲ್ವೋ ಮತ್ತು ಹಾಗೆ ಇನ್ನಿತರ ಉಳಿದ ಯಾವುದೇ KA ಆಗಲಿ KPSC ಆಗಲಿ ಈ ಹಿಂದೆ ನಡೆಸಿರುವ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿಲ್ಲದಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಈ ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ವೇಳಾಪಟ್ಟಿ ನೋಡೋದಾದರೆ ನೋಡಿ, ಕನ್ನಡ ಭಾಷೆ ಪರೀಕ್ಷೆ ವೇಳಾಪಟ್ಟಿ ದಿನಾಂಕ 19/7 ಭಾನುವಾರ 19ನೇ ತಾರೀಕು ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ವರೆಗೆ ಇರುತ್ತೆ. ನೋಡಿ, ಗರಿಷ್ಠ ಅಂಕಗಳು 100-150 ಇರುತ್ತೆ. ನೀವು ತಗೋಬೇಕಾಗಿರೋದು ಒಟ್ಟು ಅಂಕಗಳು 100 ಇರುತ್ತೆ, ಗರಿಷ್ಠ ಅಂಕಗಳು 150 ಇರುತ್ತೆ. ನೋಡಿ, ಮತ್ತು ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿದ್ದು ಎಲ್ಲ ಪ್ರಶ್ನೆಗಳಿಗೆ ಸಮಾನ ಅಂಕಗಳಿರುತ್ತದೆ. ಕನ್ನಡ ಭಾಷೆ ಪರೀಕ್ಷೆಯು ಬಹುಆಯ್ಕೆ ಮಾದರಿಯಲ್ಲಿ ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕಗಳು ಗಳಿಸಬೇಕು. ನೋಡಿ, ಈ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳು ನೀವು ತಗೋಬೇಕಾಗಿರುತ್ತೆ. ಅಭ್ಯರ್ಥಿಯು ಕನ್ನಡ ಭಾಷೆ ಪರೀಕ್ಷೆಯು ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು ಇದು ಕೇವಲ ಅರ್ಹತೆ ಪರೀಕ್ಷೆಯಾಗಿರುತ್ತೆ. ಯಾವುದೇ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಇದು ಎಲಿಜಿಬಲ್ ಅನ್ವಯ ಆಗೋದಿಲ್ಲ. ಇದು ಓನ್ಲಿ ಅರ್ಹತಾ ಪರೀಕ್ಷೆ ಹೊಂದಿದ ಅಭ್ಯರ್ಥಿಗಳು ಆಯ್ಕೆ ಅರ್ಹರಾಗಿರುವುದಿಲ್ಲ ಅಂತ ಹೇಳ್ತಾರೆ. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ನೋಡಿ, ಇಲ್ಲಿ ಹೇಳಿದರೆ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಅಂತ ಹೇಳಿದರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.